ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು RCB ಅಪ್ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಫಾರ್ ದ ಸೆಕೆಂಡ್ ಟೈಮ್ ಇನ್ ದ ಸೀಸನ್. ಸೊ ಫಸ್ಟ್ ಆಫ್ ಆಲ್ ಪಾಯಿಂಟ್ಸ್ ಟೇಬಲ್ ನೋಡ್ಬಿಡೋಣ ಗುರು. ಬೇರೆ ಇರೋದೆಲ್ಲ ಮಾತಾಡೋದಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು ಹೆಂಗಿದೆ ಈ ಸೀಸನ್ದು ಕರೆಂಟ್ ಪಾಯಿಂಟ್ಸ್ ಟೇಬಲ್ ಅಂತ. ಇವತ್ತು ಎಲ್ಲರದು ಕೂಡ 6 ಮ್ಯಾಚು ಕಂಪ್ಲೀಟ್ ಆಗುತ್ತೆ. ಇನ್ನೇನು ಫ್ಲಾಗ್ ಎಂಡ್ ಆಫ್ ದ ಟೂರ್ನಮೆಂಟ್ಗೆ ಬಂದ್ಬಿಟ್ಟಿದ್ದೀವಿ. ಇನ್ನೇನು ಆಲ್ಮೋಸ್ಟ್ 2 ಮ್ಯಾಚು ಬಾಕಿ ಇದೆ ಎಲ್ಲ ಟೀಮ್ಗಳದ್ದು. ಸೊ ಈ ಟೈಮಲ್ಲೇ ಪಾಯಿಂಟ್ಸ್ ಟೇಬಲ್ನ ಗಮನಿಸ್ತು ಅಂದರೆ ಯಾರು ಕೂಡ ಔಟ್ ಆಫ್ ದ ಟೂರ್ನಮೆಂಟ್ ಇನ್ನೂ ಸಹ ಆಗಿಲ್ಲ. ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಸೋತ್ರು ಅವ್ರು ಔಟ್ ಆಫ್ ದ ಟೂರ್ನಮೆಂಟ್ ಆಗೋದಿಲ್ಲ, ಇನ್ನು ಅವರಿಗೆ ಜೀವಂತವಾಗಿರುತ್ತೆ. ಯಾಕಂದ್ರೆ ನೋಡಿ, ಕಾಂಪಿಟೇಷನ್ ಅನ್ನೋದು ಬಾಟಮ್ ಅಲ್ಲಿ ಸಿಕ್ಕಾಪಟ್ಟೆ ಫೈಟ್ ಆಗ್ತಿದೆ, ಹೆವಿ ಮೂವ್ಮೆಂಟ್ ಆಗ್ತಿದೆ ಗುರು. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಗುಜರಾತ್ ಜೈಂಟ್ಸ್ ಅವರು 5th ಪೊಸಿಷನ್ ಇದ್ರು, ಒಂದು ಮ್ಯಾಚ್ ಗೆಲ್ಲೋದ್ರ ಮೂಲಕ 2nd ಪೊಸಿಷನ್ಗೆ ಹೋಗ್ಬಿಟ್ರು ಟಕ್ಕನಂಗೆ. ಆ ಥರ ಆಗ್ತಿದೆ, ಇಲ್ಲಿ ಹೆವಿ ಮೂವ್ಮೆಂಟ್ ಆಗ್ತಿದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಗಮನಿಸ್ತು ಅಂದ್ರೆ ಇವತ್ತೇನಾದರೂ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ ಕೇಸ್ ಗೆಲ್ತು, ಒಳ್ಳೆ ಮಾರ್ಜಿನಲ್ಲಿ ಗೆಲ್ತು ಅಂತಂದ್ರೆ ಖಂಡಿತ ಅವರು ಕೂಡ 2nd ಪೊಸಿಷನ್ಗೆ ಹೋಗ್ಬೋದು. ಬಟ್ ಮಾರ್ಜಿನ್ ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೇಕು, ಯಾಕಂದ್ರೆ ನೆಗೆಟಿವ್ ಅಲ್ಲಿ ಇದೆ. ಇವ್ರಿಗೆ ಕಂಪೇರ್ ಮಾಡ್ತಾರೆ, ಗುಜರಾತ್ ಜೈಂಟ್ಸ್ಗೆ ಕಂಪೇರ್ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೂ ನೆಗೆಟಿವ್ ಆಗಿದೆ. ಸೊ ಅದನ್ನ ಬೆಟರ್ ಮಾಡ್ಕೊಬೇಕಾಗುತ್ತೆ 2nd ಪೊಸಿಷನ್ಗೆ ಹೋಗಬೇಕು ಅಂದರೆ. UP ವಾರಿಯರ್ಸ್ಗೂ ಖಂಡಿತ ಇನ್ನೂ ಚಾನ್ಸ್ ಇದೆ. ಇನ್ನು 2-2 ಗೆಲ್ತು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಖಂಡಿತ ಚಾನ್ಸ್ ಇದೆ. ಇವತ್ತಿನ ಮ್ಯಾಚ್ನ ಸೋಲ್ತು ಅಂದ್ರೂ ಕೂಡ ಖಂಡಿತ ಅವರಿಗೆ ಚಾನ್ಸ್ ಇರುತ್ತೆ. ಮುಂಬೈ ಇಂಡಿಯನ್ಸ್ಗೂ ಕೂಡ ಚಾನ್ಸ್ ಇದೆ. ಅವ್ರದ್ದು ಪಾಸಿಟಿವ್ ಏನು ಅಂತಂದರೆ ನೆಟ್ ರನ್ ರೇಟ್ನ ಪಾಸಿಟಿವ್ ಅಲ್ಲಿ ಇಟ್ಕೊಂಡಿರೋದೇ ಅವ್ರದ್ದು ಪಾಸಿಟಿವ್, ಬೇರೆ ಏನಿಲ್ಲ. ಮುಂಬೈ ಇಂಡಿಯನ್ಸ್ ಕೂಡ ಹ್ಯಾಟ್ರಿಕ್ ಸೋತಿದ್ದಾರೆ. ಇನ್ನು ಬರೋವಂಥ ಮ್ಯಾಚ್ಗಳು 2 ಮ್ಯಾಚ್ ಇದೆ, ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಇನ್ನು ಬರೋವಂಥ ಎಲ್ಲ ಮ್ಯಾಚ್ಗಳು ಹಂಗೆ ನೋಡೋಕೆ ಹೋಯ್ತು ಅಂದರೆ ಕ್ರೂಷಿಯಲ್ ಯಾರಿಗಿಲ್ಲ ಅಂತ ಅಂದರೆ ಅದು RCB ಅಷ್ಟೇನು ಕ್ರೂಷಿಯಲ್ ಆಗಿಲ್ಲ. ಯಾಕಂದರೆ 3-3 ಸೋಲ್ತು ಅಂದ್ರೂ ಕೂಡ ನಮ್ಮ RCB ಫೈನಲ್ಸ್ ಆಡುವಂಥ ಎಲ್ಲ ಪಾಸಿಬಿಲಿಟಿ ಇದೆ. ಇವತ್ತಿನ ಮ್ಯಾಚ್ನ ಗೆಲ್ತು ಅಂದರೆ ನಾವು ಅಫಿಷಿಯಲಿ ಕ್ವಾಲಿಫೈ ಆಗ್ತೀವಿ ಫೈನಲ್ಸ್ಗೆ. ಮೊದಲನೇ ಸ್ಥಾನನ ಯಾರು ಕೂಡ ಮುಟ್ಟಕ್ಕಾಗಲ್ಲ, ಅಲ್ಲಾಡ್ಸೋಕ್ಕಾಗಲ್ಲ. ರನ್ ರೇಟ್ ವಿಚಾರದಲ್ಲೂ ಕೂಡ ಅಲ್ಲಾಡ್ಸೋದಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ ಅಂತ ಅಂದರೆ ಇರೋವಂಥ ಮ್ಯಾಚ್ಗಳಲ್ಲಿ ಇವ್ರು ಗೆಲ್ಬೋದಾಗುತ್ತೆ. 4 ಮ್ಯಾಚಸ್ನೇ ಗೆಲ್ಲೋದಕ್ಕಾಗೋದು, ಇವಾಗಲೇ ಗೆಲ್ಲೋದಕ್ಕಾಗೋದಿಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಅದೇ ಡೆಲ್ಲಿ ಕ್ಯಾಪಿಟಲ್ಸ್ ಏನಾದ್ರು 3-3 ಹೊಡಿತು ಅಂದರೆ 5 ಮ್ಯಾಚ್ನ ಗೆಲ್ಬೋದು. RCB ಏನಾದರೂ ಸೋಲ್ತು, ಎಲ್ಲ ಮ್ಯಾಚ್ನು ಸೋಲ್ತು ಅಂತ ಅಂದಾಗ ಅದೇ ಮ್ಯಾಕ್ಸಿಮಮ್ 5 ಮ್ಯಾಚ್ನ ಗೆಲ್ಬೋದು ಅಷ್ಟೇ ಇರೋವಂಥ ಟೀಮ್ಗಳು. 6 ಮ್ಯಾಚೆಲ್ಲ ಗೆಲ್ಲೋದಕ್ಕಾಗೋದಿಲ್ಲ. RCB ಅಷ್ಟೇ ಗೆಲ್ಲೋದಕ್ಕಾಗೋದು. 8 ಮ್ಯಾಚ್ನ ಗೆಲ್ಲುವಂಥ ಟೀಮ್ ಯಾವ್ದಾದ್ರು ಇದೆ ಅನ್ನೋದು RCB ಮಾತ್ರನೇ. ಗೊತ್ತಿರೋದೇ ಓಡೋಡರ್ ಅದು ವಿಕೆಟ್ ಯಾವ ಥರ ಬಿಹೇವ್ ಆಗ್ತಿದೆ ಅಂತ. DY ಪಾಟೀಲ್ಗೆ ಕಂಪೇರ್ ಮಾಡ್ತು ಅಂದರೆ ಸ್ವಲ್ಪ ಸ್ಲೋವರ್ ಸೈಡಾಗಿ ಬಿಹೇವ್ ಆಗ್ತದೆ, ಪೇಸರ್ಸ್ಗಳಿಗೆ ಎಫೆಕ್ಟಿವ್ ಆಗೂ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಏನಾಯಿತು ಅಂತ ಲಾಸ್ಟ್ ಎನ್ಕೌಂಟ್ರಲ್ಲಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇವರ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಮಾಡಿ ಬಿಸಾಕಿದ್ದು ನಮ್ಮ RCB. ಉದ್ರುಕೊಂಡೋದ್ರಂಗೆ ಶಫಾಲಿ ವರ್ಮಾ ಆಗಿರ್ಬೋದು, ಲೀ ಆಗಿರ್ಬೋದು, ಜೊತೆಗೆ ಲಾರಾ ವಾಲ್ಫಾರ್ಟ್ ಆಗಿರ್ಬೋದು, ಜೊತೆಗೆ ಕಾಪ್ ಆಗಿರ್ಬೋದು, ಇವರ ಕಂಪ್ಲೀಟ್ ಇವರು ಜಮೈಮಾ ರೋಡ್ರಿಕ್ಸ್ ಆಗಿರ್ಬೋದು, ಎಲ್ಲಾರನ್ನೂ ಕೂಡ ಧ್ವಂಸ ಎದ್ದಾದ್ರು, ಹಂಗೇನೆ ಕಚ್ಕೊಂಡ್ಬಿಟ್ರು. ಹಂಗೇನೆ ಇವ್ರು ನೋಡಿದ್ರೆ ಗೆದ್ದು ಬತ್ತವ್ರೆ. ಲಾಸ್ಟ್ ಮ್ಯಾಚ್ ನೋಡ್ರೆ ಚೆನ್ನಾಗೇನೆ ಆಗಿತ್ತು. ಮುಂಬೈ ಅಗೇನ್ಸ್ಟ್ ಆಡಿದ್ರು ಅಂತ ಕಾಣಿಸುತ್ತೆ. ಮುಂಬೈ ಅಗೇನ್ಸ್ಟ್ ಸಖತ್ತಾಗೇನೆ ಪರ್ಫಾರ್ಮ್ ಮಾಡಿದ್ರು, ಗೆದ್ರು. ನೋಡುವ ಈ ಮ್ಯಾಚ್ ಅದು ಏನಾಗುತ್ತೆ ಕತೆ ಅಂತ. ಸ್ಮೃತಿ ಮಂದಾನ ಅವರು ಕಾಪ್ ಅವರಿಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದಾರೆ, ಅಂದರೆ ಹಿಸ್ಟ್ರಿ ತೆಗೆದು ನೋಡ್ತು ಅಂತ ಅಂದಾಗ. ಸೊ ಅವ್ರನ್ನ ತೊಗೊಂಬರುವಂಥ ಲಕ್ಷಣಗಳು ಜಾಸ್ತಿ ಇರುತ್ತೆ ಕಾಪ್ ಅವ್ರನ್ನ ಬೌಲಿಂಗಿಗೆ, ಸ್ಮೃತಿ ಮಂದಾನ ಅವರು ಬ್ಯಾಟಿಂಗ್ ಆಡಬೇಕಾದ್ರೆ. ಬಟ್ ಲಾಸ್ಟ್ ಮ್ಯಾಚ್ ಸ್ಕೋರ್ ಇರಲಿಲ್ವಲ್ಲ ಗುರು ಇವ್ರದ್ದು. ನಮ್ಮ RCB ಆರಾಮಾಗಿ ಚೇಸ್ ಡೌನ್ ಮಾಡ್ಬಿಟ್ಟು ಬಿಸಾಕ್ತು. ಇವ್ರು ಕಚ್ಕೊಂಡ್ಬಿಟ್ರಲ್ಲ ಅಲ್ಲಿ ಅದ್ರ ಬಿಟ್ರು. ನಮ್ಮ RCBನೂ ಕೂಡ ವಿಕೆಟ್ ಬಿದ್ದು ಇಲ್ಲ ಅಂತಲ್ಲ, ಬಟ್ ಇವ್ರು ಫುಲ್ಲು ಶೇಕ್ ಆಗಿ ಒಂಥರ 4 ವಿಕೆಟ್ ಪೋಪ್ಲೆಲ್ಲ ಕಳ್ಕೊಂಡ್ಬಿಟ್ಟಿದ್ರು ಇವರು. ಇನ್ನೆಲ್ಲಿ ಗೆಲ್ಲೋದಕ್ಕಾಗ್ತಿತ್ತು. ಸೊ ಶಫಾಲಿ ವರ್ಮಾ ಮೇಯ್ನ್ ಆಗಿ ಇಲ್ಲಿ ಮುಖ್ಯ ಆಗ್ತಾರೆ. ಶಫಾಲಿ ವರ್ಮಾ ಆದಷ್ಟು ಎಷ್ಟು ನಿಂತ್ಕೊಂತಾರೋ, ಲೀ ಅವರು ಕೂಡ ಸಖತ್ ಬ್ಯಾಟಿಂಗ್ ಆಡಿದ್ರು ಲಾಸ್ಟ್ ಮ್ಯಾಚು. ಜಮೈಮಾ ರೋಡ್ರಿಕ್ಸ್ನು ಕೂಡ ಸಖತ್ತಾಗಿ ಆಡಿದ್ರು ಲಾಸ್ಟ್ ಮ್ಯಾಚು. ಸೊ ಇವರು ಲಾಸ್ಟ್ ಮ್ಯಾಚ್ ಕೊಲ್ಯಾಪ್ಸ್ ಆದರು. ಒಳ್ಳೆ ಟೀಮೇ ಇದೆ ಡೆಲ್ಲಿ ಕ್ಯಾಪಿಟಲ್ಸು, ಬಟ್ ಕೊಲ್ಯಾಪ್ಸ್ ಆಗಿಲ್ಲ ಅಂದರೆ ಈ ಮ್ಯಾಚು ಖಂಡಿತ ಎಫೆಕ್ಟಿವ್ ಆಗಿ ಕಾಣಿಸ್ಕೊಬೋದು ಡೆಲ್ಲಿ ಕ್ಯಾಪಿಟಲ್ಸ್. ಆ್ಯಂಡ್ ಕಡೆ ಹಂತದವರೆಗೂ ಹೋಗ್ಬೋದು ಮ್ಯಾಚು. ಲಾರೆನ್ ಬೆಲ್ಲೋ ಲಾಸ್ಟ್ ಮ್ಯಾಚು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಇವರ ಅಗೇನ್ಸ್ಟ್ ಡಾಟ್ ಬಾಲ್ಸ್ ಹಾಕಿ ಪ್ರೆಷರ್ನ ಇವರಿಗೆ ಬಿಲ್ಡಪ್ ಮಾಡಿ ವಿಕೆಟ್ಸ್ನ ಪಟ ನನಗೆ ಎತ್ತಿದ್ದು ಆಗಿತ್ತು ನಮ್ಮ RCB. ಅಂದರೆ ಇವ್ರು ಡಾಟ್ ಬಾಲ್ಸ್ ಹಾಕಿ ಪ್ರೆಷರ್ ಬಿಲ್ಡ್ ಮಾಡಿದ್ರು, ಬೇರೆಯವರೆಲ್ಲ ವಿಕೆಟ್ಸ್ನ ಎತ್ತಿದ್ರು. ಸೊ ಆ ಥರ ಆಗಿತ್ತು. ಸೊ ನೋಡುವ ಇವತ್ತಿನ ಮ್ಯಾಚಲ್ಲಿ ಏನಾಗುತ್ತೆ ಅಂತ. ಆ್ಯಂಡ್ ಸ್ಯಾಲಿ ಸತ್ಗೇರ್ ಅವ್ರು ಪರ್ಫಾರ್ಮ್ ಮಾಡ್ತಿರೋಂಥ ರೀತಿ ನೋಡ್ತು ಅಂತಂದರೆ 2ನೇ ಓವರ್ 2 ವಿಕೆಟ್ನ ತೆಗಿತಾರೋ ರೀತಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ನೋಡ್ತು ಅಂತಂದರೆ ಒಂಥರ ಅನ್ಮ್ಯಾಚಬಲ್ ಥರನೇ ಕಾಣಿಸ್ತಾ ಇದೆ ಅವ್ರಿಗೆ. ಒಳ್ಳೆ ಬೌಲಿಂಗ್ ಯೂನಿಟ್ಗಳು ನಮ್ಮ RCBದು ನೋಡೋಕೆ ಹೋಯ್ತು ಅಂತಂದರೆ ಯಾರು ಕೂಡ ಅಷ್ಟರ ಮಟ್ಟಿಗೆ ಪ್ರೂವ್ ಮಾಡಿಲ್ಲ ಈ ಸೀಸನಲ್ಲಿ. RCB ಪ್ರೂವ್ ಮಾಡಿರೋ ಥರ ಬೌಲಿಂಗ್ ಯೂನಿಟಲ್ಲಿ ಆಗಿರಲಿ, ಬ್ಯಾಟಿಂಗ್ ಯೂನಿಟಲ್ಲಿ ಆಗಿರಲಿ, ಪ್ರತಿಯೊಂದು ಮ್ಯಾಚನ್ನು ಕೂಡ ನಮಗೆ ಡಿಫ್ರೆಂಟ್ ವಿನ್ನರ್ಸ್ಗಳು ಸಿಗ್ತಾ ಇರೋವಂಥದ್ದು. ಸೊ ಈ ಮ್ಯಾಚ್ ಆ್ಯಕ್ಚುಲಿ ಬೇಕಾಗುತ್ತೆ ಗುರು. 170 ಆ್ಯಂಡ್ ಅಬೋ ಅಂತೂ ಖಂಡಿತ ಬೇಕಾಗುತ್ತೆ, ಮಿನಿಮಮ್ ಬೇಕಾಗುತ್ತೆ ಗೆಲ್ಲಬೇಕು ಅಂತ ಅಂದಾಗ. ಇಲ್ಲ ಅಂದ್ರೆ ತೀರಾ ಕಷ್ಟ ಆಗುತ್ತೆ. 150 ಲಾಸ್ಟ್ ಮ್ಯಾಚ್ ಥರ 140-150 ಈ ರೇಂಜ್ಗೆಲ್ಲ ಉಡಿತು ಅಂತಂದರೆ ಖಂಡಿತ ಇದನ್ನು RCB ಸುಲಭವಾಗಿ ಚೇಸ್ ಡೌನ್ ಮಾಡ್ತಾರೆ. RCBಗೆ ಇರುವಂಥ ಬ್ಯಾಟಿಂಗ್ ಯೂನಿಟ್ನ ನೋಡ್ತು ಅಂತಂದರೆ ಪ್ರತಿಯೊಂದು ಮ್ಯಾಚು ಸಪ್ರೇಟ್ ಬ್ಯಾಟರ್ಸ್ಗಳು ಮ್ಯಾಚ್ ವಿನ್ನರ್ ಆಗ್ತಿರೋ ನೋಡ್ತು ಅಂತಂದರೆ ಬೇರೆ ಯಾವ ಟೀಮ್ಗೂ ಕೂಡ ಈ ಥರ ಸಿಕ್ಕಿಲ್ಲ ಗುರು. ಅಂದರೆ ಆಡಿದವರೇ ಆಡಬೇಕು ಆ ಥರ ಇದೆ ಬೇರೆ ಟೀಮ್ಗಳಲ್ಲಿ. ಬಟ್ ನಮ್ಮ RCBಲಿ ಬ್ಯಾಟರ್ಸ್ ಅಂತ ಬಂದಾಗ ಬೇರೆಯವರನ್ನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮ್ಯಾಚನ್ನು ಕೂಡ. ಸೊ ನೋಡೋಣ ಇವತ್ತಿನ ಮ್ಯಾಚು ಯಾರು ಮ್ಯಾಚ್ ವಿನ್ನರ್ ಆಗ್ತಾರೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.